ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಕೃಷ್ಣ ಡ್ರಾಯಿಂಗ್ದು ಮಾಡ್ಲತ್ತೀನಿ. ಈ ವಿಡಿಯೋದಾಗ ಪೂರ್ತಿ ಕೃಷ್ಣ ಡ್ರಾಯಿಂಗ್ ಇರ್ತದೆ. ಇವತ್ತು ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡೀನಿ, ಬಟ್ ಜಾಸ್ತಿ ಇದಾರಿ ವರ್ಕ. ಟ್ರೈ ಮಾಡ್ತೀನಿ ಕಂಪ್ಲೀಟ್ ಮಾಡ್ಲಿಕ್ಕೆ. ಈಗ ಆಲ್ಮೋಸ್ಟ್ ಒಂದು 30% ಕಂಪ್ಲೀಟ್ ಆಗಿರಬೇಕು. ಕೃಷ್ಣನ ಫೇಸ್ ಮತ್ತು ಅರ್ಧ ಬಾಡಿ ಪಾರ್ಟ್ ಕಂಪ್ಲೀಟ್ ಮಾಡೀನಿ, ತೋರಿಸ್ತೀನಿ ಈಗ ಅದನ್ನು. ಈಗ ಇನ್ನೊಂದು, ಈ ವಿಡಿಯೋ ಸ್ವಲ್ಪ ಮಾತಾಡೋದು ಸ್ಲೋ ಇರ್ಬೋದು ರೀ. ನೀವು 1.5x ಸ್ಪೀಡ್ ಇಟ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ನಿಂತು ನಿಮ್ಗೆ ಸ್ವಲ್ಪ ಆದರೂ ಕೈಯಲ್ಲಕ್ಕೆ ಸಿಗ್ತದೆ ಬಿಗ್ನರ್ಸ್ಗಳಿಗೆ. ಈಗ ಕೃಷ್ಣಂತ ನೋಡ್ಬೋದು ನೀವು. ಈಗ ಇಷ್ಟು ಕಂಪ್ಲೀಟ್ ಆಗ್ಯದ. ಇದು ಡ್ರಾಯಿಂಗ್ ಇರೋದು A2 ಸೈಜ್ ಪೇಪರ್ ಮೇಲೆ ಮಾಡತ್ತೀನಿ. A2 ಸೈಜ್ ಪೇಪರ್ ಮೇಲೆ ಹಿಂಗೆ ಉದ್ದು ಬಂದು 31 ಬಾಕ್ಸಸ್ ಹಾಕೀನಿ, ಗ್ರಿಡ್ ಬಾಕ್ಸಸ್. ಅಂದ್ರೆ 1/2 ಇಂಚ್ ಗ್ರಿಡ್ ಬಾಕ್ಸಸ್ ಹಾಕೀನಿ. ಫೋಟೋ ಸ್ಕ್ವೇರ್ ಅದ ರೀ. ಈಗ ಇಷ್ಟು ಕಂಪ್ಲೀಟ್ ಆಗ್ಯದ. ಇದೆಲ್ಲ ಇಲ್ಲೆಲ್ಲ ಚಾರ್ಕೋಲ್ ಬರ್ತದೆ, ಚಾರ್ಕೋಲ್ ನಿಂತು ಮಾಡಬೇಕಾಗ್ತದೆ. ಹೇರ್ಸ್ ಮತ್ತು ಐಸ ಚಾರ್ಕೋಲ್ ನಿಂತು ಮಾಡೀನಿ. ಈಗ ಇಲ್ಲೆಲ್ಲ ಚಾರ್ಕೋಲ್ ಬರ್ತದೆ ಬ್ಯಾಕ್ಗ್ರೌಂಡ, ಅದೆಲ್ಲನೂ ಮಾಡ್ತೀನಿ. ಇವತ್ತು ಕಂಪ್ಲೀಟ್ ಮಾಡ್ಬೇಕಲ್ಲತ್ತೀನಿ ರೀ, ಆವಾಗಲೇ ಹೇಳ್ದಂಗೆ. ಈಗ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಫೇಸ್ ಮತ್ತು ಇದೆಲ್ಲ ಬಾಡಿ ಪಾರ್ಟಿಗೆ ನಾ ಗ್ರಾಫೈಟ್ ಪೆನ್ಸಿಲ್ ಯೂಸ್ ಮಾಡೀನಿ ರೀ. ಅದು ಗ್ರಾಫೈಟ್ ಪೆನ್ಸಿಲ್ 2H ಗ್ರೇಡ್ ಮತ್ತು B ಗ್ರೇಡ್ ಪೆನ್ಸಿಲ. ಒಂದು ಇದು ಮೇಕಪ್ ಬ್ರಷ್ ಯೂಸ್ ಮಾಡೀನಿ. ಇದಿಷ್ಟು ಮೂರೇ ಟೂಲ್ನಿಂದ ಇದಿಷ್ಟು ಕಂಪ್ಲೀಟ್ ಮಾಡೀನಿ. ಈಗ ಇದು ಕೈ ಮತ್ತು ಇದೆಲ್ಲ ಪಾರ್ಟ್ ಇದೇ ಪೆನ್ಸಿಲ್ನಿಂದ ಮಾಡ್ತೀನಿ. ಜಾಸ್ತಿ ಡಾರ್ಕ್ ಪಾರ್ಟ್ ಏನಿಲ್ಲ ರೀ. ಡಾರ್ಕ್ ಪಾರ್ಟ್ ಇದ್ರೆ ಮತ್ತು HB 2B ಪೆನ್ಸಿಲ್ ಯೂಸ್ ಮಾಡಬೇಕಾಗ್ತದೆ. ಈಗ ಅಷ್ಟೊಂದೇನು ಡಾರ್ಕ್ ಇಲ್ಲ ಈ ಪಾರ್ಟೆಲ್ಲ. ರಿಫರೆನ್ಸ್ ಇಮೇಜ್ದಾಗ ನೋಡಿರಿ. ಅದಕ್ಕೆ ಇದಿಷ್ಟೇ ಇವೇ ಎರಡೇ ಪೆನ್ಸಿಲ್ ಯೂಸ್ ಮಾಡ್ಲತ್ತೀನಿ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಈ ಪಾರ್ಟ್ ನಿಂತ ಸ್ಟಾರ್ಟ್ ಮಾಡ್ಕೊತ ಹೋಗ್ತೀನಿ ರೀ. ಒಂದೇ ಸಲ ಪೂರ್ತಿ ಎಲ್ಲ ಶೇಡಿಂಗ್ ಮಾಡಲ್ಲ. ಅಂದ್ರೆ ಇಷ್ಟು ಪಾರ್ಟ ಇಷ್ಟು ಅಂತ ಸ್ವಲ್ಪ ಶೇಡಿಂಗ್ ಮಾಡ್ಕೊತ ಹೋಗ್ತೀನಿ. ಎಲ್ಲನೂ ಒಂದೇ ಸಲ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಜಾಸ್ತಿ ಟೈಮ್ ಕೊಡೋದಾಗಲ್ಲ, ಚಲೋ ಬರಲ್ಲ. ಅದಕ್ಕೆ ಸ್ವಲ್ಪ ಏರಿಯಾ ಕವರ್ ಮಾಡ್ಕೊತ ಹೋಗಮ್ರಿ. ಮೊದಲನೇದಾಗಿ ರಿಫರೆನ್ಸ್ ಇಮೇಜ್ದಾಗ ನೋಡ್ಬೋದು ನೀವು. ಇಲ್ಲಿ ಡಾರ್ಕ್ ಅದ, ಇಲ್ಲೆಲ್ಲ ಲೈಟ್ ಟೋನ್ ಅದ. ಅದಕ್ಕೆ ನಾವು ಮೊದಲು ಡಾರ್ಕ್ ಟೋನ ಮಿಡ್ ಟೋನ್ ಎಲ್ಲ ಸ್ವಲ್ಪ ಲೈಟ್ ಗ್ರೇಡ್ ಪೆನ್ಸಿಲ್ನಿಂದ ಡಿವೈಡ್ ಮಾಡ್ಕೋಬೇಕು. ಆಮೇಲೆ ಶೇಡಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಮೊದಲನೇದಾಗಿ ಇವೆಲ್ಲ ಗ್ರಿಡ್ ಲೈನ್ಸ್ ಅವ ರೀ. ಅವೆಲ್ಲ ಒಂದು ನೀಡೇಬಲ್ ಎರೇಸರ್ನಿಂದ ಎರೇಸ್ ಮಾಡ್ತೀನಿ. ಎರೇಸ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಲೈಟ್ ಮಾಡ್ಕೋತೀನಿ. ಆಮೇಲೆ ಶೇಡಿಂಗ್ ಒಳಗೆ ಅವೆಲ್ಲ ಕವರ್ ಆಗ್ತಾವೆ, ಕಾಣಿಸಲ್ಲ ರೀ. ಈಗ ಒಂದು ಲೇಯರ್ ಶೇಡಿಂಗ್ ಮಾಡೀನಿ ರೀ. ಈಗ ಮೇಕಪ್ ಬ್ರಷ್ನಿಂದ ಬ್ಲೆಂಡಿಂಗ್ ಮಾಡ್ಕೊತೀನಿ. ಬ್ಲೆಂಡಿಂಗ್ ಮಾಡಾಗ ಸರ್ಕ್ಯುಲರ್ ಮೋಷನ್ನಾಗ ಮಾಡಿ ಸ್ವಲ್ಪ ಸ್ಮೂತ್ ಬ್ಲೆಂಡಿಂಗ್ ಆಗ್ತದೆ ರೀ. ಮತ್ತು ಇನ್ನೊಂದು, ಪ್ರೆಷರ್ ಹಾಕ್ಬಾರ್ದು ಬ್ಲೆಂಡಿಂಗ್ ಮಾಡಾಗ. ಪೆನ್ಸಿಲ್ ಇಷ್ಟು ದೂರ ಹಿಡ್ಕೊಂಡು ಲೈಟ್ ಪ್ರೆಷರಿಂದ ಬ್ಲೆಂಡಿಂಗ್ ಮಾಡಬೇಕು, ಪ್ರೆಷರ್ ಹಾಕಬಾರ್ದು. ಬ್ಲೆಂಡಿಂಗ್ ಆದಮೇಲೆ ಮತ್ತು B ಗ್ರೇಡ್ ಪೆನ್ಸಿಲ್ನಿಂದ ಡಾರ್ಕ್ ಪಾರ್ಟ್ ಇರಲ್ಲೆಲ್ಲ ಶೇಡಿಂಗ್ ಮಾಡ್ಕೊತ ಬರ್ತೀನಿ ರೀ. ಎರಡನೇ ಲೇಯರ್ ಶೇಡಿಂಗ್ ಆದಮೇಲೆ ಮತ್ತು ಅದೇ ಬ್ರಷ್ನಿಂದ ಬ್ಲೆಂಡಿಂಗ್ ಮಾಡ್ಲತ್ತೀನಿ ರೀ. ಈಗ 2B ಪೆನ್ಸಿಲ್ನಿಂದ ಇಲ್ಲಿ ಡಾರ್ಕ್ ಪಾರ್ಟಿರಲ್ಲಿ ಶೇಡಿಂಗ್ ಮಾಡ್ತೀನಿ ರೀ. ಇಲ್ಲಿ ನಿಮ್ಗೆ ಜಾಸ್ತಿ ಡಾರ್ಕ್ ಕಾಣಿಸ್ಲತ್ತದ, ಬಟ್ ರಿಯಲಾಗಿ ನೋಡಿದ್ರೆ ಅಷ್ಟೊಂದು ಡಾರ್ಕ್ ಕಾಣಿಸಲಾಗ್ಯದ. ವಿಡಿಯೋ ಒಳಗೆ ಅಷ್ಟೊಂದು ಡಾರ್ಕ್ ಕಾಣಿಸ್ಲತ್ತದ ರೀ. ಈಗ ಮತ್ತು ಬ್ಲೆಂಡಿಂಗ್ ಬ್ರಷ್ನಿಂದ ಬ್ಲೆಂಡಿಂಗ್ ಮಾಡ್ಕೊಳ್ತೀನಿ ರೀ. ಇದು ಡಾರ್ಕ್ ಮಾಡೀನಿ, ಬಟ್ ನಂಗೆ ಇನ್ನೂ ಡಾರ್ಕ್ ಮಾಡ್ಬೇಕಂತ ಅನ್ಸ್ಲತ್ತದ. ಈಗ ಬ್ಲೆಂಡಿಂಗ್ ಆದಮೇಲೆ ನೋಡಮ್ರಿ, ಮತ್ತು ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ. ಈಗ ಬ್ಲೆಂಡಿಂಗ್ ಆಯಿತು, ಬಟ್ ಈ ಪಾರ್ಟ್ ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ಸ್ಲತ್ತದ. ಅಂದ್ರೆ ಶೇಡಿಂಗ್ ಮಾಡಬಾರ್ದಿತ್ತು. ಡೈರೆಕ್ಟ್ 2B ಪೆನ್ಸಿಲ್ ಸ್ವಲ್ಪ ಪ್ರೆಷರ್ ಹಾಕಿ ಶೇಡಿಂಗ್ ಮಾಡೀನಿ. ಅದಕ್ಕೆ ಸ್ವಲ್ಪ ಅಂದ್ರೆ ಅದು ಪೆನ್ಸಿಲ್ದು ಟೆಕ್ಸ್ಚರ್ ಕಾಣಿಸ್ಲತ್ತದ ರೀ. ಹಂಗೆ ಕಾಣಿಸ್ಬಾರ್ದು, ನಮ್ಗೆ ಸ್ಮೂತ್ ಬ್ಲೆಂಡಿಂಗ್ ಬೇಕು. ಅದಕ್ಕೆ ಅದೊಂದು ಸ್ವಲ್ಪ
ನೀಡಬಲ್ ಎರೇಸರ್ನಿಂದ ಎರೇಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ ರೀ ಈ ಪಾಠ. ಇನ್ನೊಂದು ಸ್ವಲ್ಪ ಡೀಟೇಲಿಂಗ್ ಮಾಡ್ತೀನಿ. ಈಗ ಈ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗೈತೆ ರೀ. ಈಗ ನೆಕ್ಸ್ಟ್ ಇದಿಷ್ಟು ಕಂಪ್ಲೀಟ್ ಮಾಡ್ಬೇಕಲ್ಲತ್ತೀನಿ. ಸೇಮ್ ರೀ, ಈಗ ಸೇಮ್ ಪ್ರೊಸೆಸ್ಸಿಗೆ ಮೇಲೆ ಹ್ಯಾಂಗೆ ಮಾಡೀನಿ ಹಾಗೆ ಮಾಡ್ತೀನಿ. ಮೊದಲು ಬೇಸ್ ಲೇಯರ್ ಡ್ರಾ ಮಾಡ್ತೀನಿ, ಹೈಲೈಟ್ ಪಾರ್ಟ್ ಎಲ್ಲ ಬಿಡ್ತೀನಿ, ಬ್ಲೆಂಡಿಂಗ್ ಮಾಡಿ ಮತ್ತು ನೆಕ್ಸ್ಟ್ ಪಾರ್ಟ್ ಅದೇ ಥರ ಮಾಡ್ತೀನಿ. ಕಂಪ್ಲೀಟ್ ಡ್ರಾಯಿಂಗ್ ಎಲ್ಲ ಅದೇ ಥರ ಇರ್ತದೆ. ಈಗ ಮತ್ತೆ ಇನ್ನೊಂದು ಸಲ ಇದು ಮಾಡಿ ತೋರಿಸ್ತೀನಿ ರೀ. ಇನ್ನೊಂದು ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಶೇಡಿಂಗ್ ಎಲ್ಲ ಮಾಡದ್ದ ರೀ, ಫೈನಲ್ ಆಗಿಲ್ಲ ಇನ್ನು. ನೀವು ಚಲೋ ಅಬ್ಸರ್ವ್ ಮಾಡಿ ನೋಡ್ಬೋದು. ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಗ್ರಿಡ್ ಲೈನ್ಸ್ ಕಾಣಿಸ್ಲತ್ತವ, ಅದೊಂದು ಸ್ವಲ್ಪ ಕಾಣ್ಲಾರ ಥರ ಮಾಡಬೇಕು. ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಶೇಡಿಂಗ್ ಮಾಡಿ ಬ್ಲೆಂಡಿಂಗ್ ಎಲ್ಲ ಮಾಡ್ಬೇಕು ರೀ. ಬಟ್ ಈ ಪಾರ್ಟ್ ಏನೂ ಮಾಡಲ್ಲ ರೀ, ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆಗ್ಯದ. ಮತ್ತು ಎರೇಸ್ ಅದು ಮಾಡ್ಲಿಕ್ಕೆ ಹೋಗಲ್ಲ. ಈಗ ಡೈರೆಕ್ಟ್ ಇದು ಕೆಳಗಿನ ಪಾರ್ಟ್ ಶೇಡಿಂಗ್ ಮಾಡ್ತೀನಿ. ಈಗ ಒಂದು ಲೇಯರ್ ಶೇಡಿಂಗ್ ಆಯ್ತು ರೀ. ಈಗ ಬ್ಲೆಂಡಿಂಗ್ ಮಾಡ್ತೀನಿ. ಈಗ ಶೇಡಿಂಗ್ ಕಂಪ್ಲೀಟ್ ಆಗ್ಯದ ರೀ. ಈಗ ಇನ್ನೊಂದು ಸಲ ಇದೆಲ್ಲ ಪೂರ್ತಿ ಪಾರ್ಟ್ ನೀಡಬಲ್ ಎರೇಸರ ಮತ್ತು 2H ಗ್ರೇಡ್ ಪೆನ್ಸಿಲ್ನಿಂದ ಎಲ್ಲೆಲ್ಲಿ ಡಾರ್ಕ್ ಬೇಕು ಮತ್ತು ಎಲ್ಲೆಲ್ಲಿ ಹೈಲೈಟ್ ಕ್ರಿಯೇಟ್ ಮಾಡಬೇಕು ಅದೆಲ್ಲ ಮಾಡಿ ಫೈನಲ್ ತೋರಿಸ್ತೀನಿ ನಿಮಗೆ. ಈಗ ಅದೆಲ್ಲ ಡ್ರಾ ಮಾಡ್ತೀನಿ ರೀ. ಈಗ ಕೃಷ್ಣನ ಪಾದನಿಂದ ಸ್ಟಾರ್ಟ್ ಮಾಡ್ತೇನೆ ರೀ. ಹ್ಯಾಂಡ್ಸ್ ಎಲ್ಲ ಆಗ್ಯದ. ಈಗ ಕೃಷ್ಣನ ಪಾದನಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇದು ಕ್ಲಾತ್ ಡ್ರಾ ಮಾಡ್ಬೇಕು ರೀ. ರೆಫ್ರೆನ್ಸ್ದಾಗ ನೋಡ್ಬೋದು ನೀವು. ಇದು ಹೆಂಗದ ಹಂಗೆ ಔಟ್ಲೈನ್ ಡ್ರಾ ಮಾಡೀನಿ. ಈಗ ನೋಡ್ಲಿಕ್ಕೆ ಡಿಫಿಕಲ್ಟ್ ಕಾಣಿಸ್ತದೆ, ಬಟ್ ಅಷ್ಟೇನು ಡಿಫಿಕಲ್ಟ್ ಇಲ್ಲ ರೀ. ಇದಕ್ಕೆ ಸ್ವಲ್ಪ ಡಾರ್ಕ್ ಗ್ರೇಡ್ ಪೆನ್ಸಿಲ್ ಬೇಕಾಗ್ತದೆ. ನಾ 3B ಪೆನ್ಸಿಲ್ನು ಯೂಸ್ ಮಾಡ್ತೀನಿ. ಇದಕ್ಕೆ 2H B ಗ್ರೇಡ ಮತ್ತು 3B ಗ್ರೇಡ್ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಪ್ರೊಸೆಸ್ ನೋಡಿರಿ ಹೆಂಗಿರ್ತದೆ. ಸಿಂಪಲ್ ಇಲ್ಲೆಲ್ಲ ಹೆಂಗೆ ಮಾಡೀನಿ ಸೇಮ್ ಅದೇ ಪ್ರೊಸೆಸ್ ಇರ್ತದೆ. ಮೊದಲೊಂದು ಲೇಯರ್ ಡ್ರಾ ಮಾಡೋದು, ಡಾರ್ಕ್ ಬೇಕಾಗಿತ್ತಂದ್ರೆ ಮತ್ತು 2B 3B ಪೆನ್ಸಿಲ್ ಯೂಸ್ ಮಾಡೋದು ಅಷ್ಟೇ. ಈಗ ಡ್ರಾ ಮಾಡ್ತೀನಿ ರೀ ಅದೆಲ್ಲ. ಡ್ರಾಯಿಂಗ್ ಇಷ್ಟು ಕಂಪ್ಲೀಟ್ ಆಗ್ಯದ ರೀ. ಈಗ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಮಾಡಬೇಕು. ಬ್ಯಾಕ್ಗ್ರೌಂಡ ಇದು ಬಟ್ಟೆ ಬ್ಲ್ಯಾಕ್ ಬರ್ತದೆ. ಇದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ರೀ. ಈ ವಿಡಿಯೋದಾಗ ಇಷ್ಟು ಗ್ರಾಫೈಟ್ ನಿಂತೆಲ್ಲ ಶೇಡಿಂಗ್ ಮಾಡೀನಿ. ನೆಕ್ಸ್ಟ್ ಚಾರ್ಕೋಲ್ ಪೌಡ್ರ್ ಮತ್ತು ಪೆನ್ಸಿಲ್ ನಿಂತ ಮಾಡೋದಿರ್ತದೆ. ಅದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ರೀ. ಸಿಗಮ್ರಿ ಮತ್ತು ಮುಂದಿನ ವಿಡಿಯೋದಾಗ. ಹರೇ ಕೃಷ್ಣ.